ಕೆಂಗೇರಿ ಪಟ್ಟಣ ಒಂದು ಸಮೃದ್ಧಿಯಾದಂಥ ಪಟ್ಟಣವಾಗಿತ್ತು. ಒಂದು ದೊಡ್ಡ ಶಸ್ತ್ರಾಸ್ತ್ರಗಳ ಕಾರ್ಖಾನೆ ಇತ್ತು, ಒಂದು ಅತಿ ದೊಡ್ಡ ರೇಷ್ಮೆ ಕಾರ್ಖಾನೆ ಇತ್ತು, ಒಂದು ಬೃಹತ್ತಾದಂಥ ರತ್ನಗಂಬಳಿಯ ಕಾರ್ಖಾನೆ ಇತ್ತು. ಐ ರಿಪೀಟ್, ರತ್ನಗಂಬಳಿಯ ಫ್ಯಾಕ್ಟ್ರಿ 1770 ಸ್ಟಾರ್ಟ್ ಆಗಿದ್ದು 1970ವರೆಗೆ ಈ ಕೆಂಗೇರಿ ಪಟ್ಟಣದಲ್ಲಿತ್ತು. ಬಿಲೀವ್ ಮೀ, 1970ರವರೆಗೆ ಆ ರತ್ನಗಂಬಳಿಯ ಕಾರ್ಖಾನೆ ಈ ಕೆಂಗೇರಿ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅಷ್ಟು ಸಮೃದ್ಧವಾಗಿದ್ದಂಥ ಊರು ಈ ಕೆಂಗೇರಿ ಪಟ್ಟಣ. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನ ಕೆಂಗೇರಿ ಪಟ್ಟಣದ ಮುತ್ತುರಾಯ ನಗರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದು ಕೆಂಗೇರಿ ಮೈಸೂರು ರೋಡಲ್ಲಿ ಹೈವೇಲಿರೋ ಓಡ್ತಾ ಇರೋಂಥ ಟ್ರೈನು ಕೆಂಗೇರಿ ಪಟ್ಟಣದ ಮುತ್ತುರಾಯ ಸ್ವಾಮಿ ನಗರಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಕೆಂಗೇರಿ ಲೋಕಲೈಟ್ಸ್ಗೆ ಮುತ್ತುರಾಯ ಸ್ವಾಮಿ ನಗರ ಯಾವುದು ಅಂತ ಗೊತ್ತಿಲ್ಲದೆ ಇರೋರಿಗೆ ಇದು ಯಾಕೆ ಕೆಂಗೇರಿ ಒಳಗಡೆ ಮುತ್ತುರಾಯ ಸ್ವಾಮಿ ನಗರ ಅಂತ ಹೇಳ್ತಾರೆ ಅಂತ ತೋರಿಸ್ತೀನಿ. ಇಲ್ಲಿ ಒಬ್ಬ ಕೆಂಗೇರಿಯಲ್ಲಿರ್ತಕ್ಕಂಥ 12 ಆಂಜನೇಯನ ಮೂರ್ತಿಗಳಲ್ಲಿ ಇಲ್ಲೊಬ್ಬ ಆಂಜನೇಯ ಇದ್ದಾನೆ, ಅವನೇ ಮುತ್ತುರಾಯ ಸ್ವಾಮಿ. ಅಜಮಾಸು 15ರಿಂದ 18 ಅಡಿ ಎತ್ತರದ ಬೃಹತ್ ಭವ್ಯ ಆಂಜನೇಯನ ಮೂರ್ತಿಯನ್ನು ಇವತ್ತು ನಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಈ ಸೋಮವಾರದ ಪೂಜೆಗೆ ನಿಮ್ಮ ಭಕ್ತಿ ಸಮರ್ಪಣೆ, ನಂದೊಂದು 10 ರೂಪಾಯಿ ಇದರಲ್ಲಿ. ಈ ಆಂಜನೇಯನನ್ನು ತೋರಿಸಿ ಮುತ್ತುರಾಯ ಸ್ವಾಮಿ ನಗರ ಯಾಕೆ ಬಂತು ಅಂತ ನಿಮ್ಗೆ ಹೇಳಿ ಮತ್ತೊಂದು ರೋಮಾಂಚಕಾರಿ ವಿಚಾರವನ್ನು ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ ನನ್ನ ಜೊತೆ ಹೋಗೋಣ, ಮುತ್ತುರಾಯ ಸ್ವಾಮಿ ದರ್ಶನವನ್ನು ಮಾಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕೆಂಗೇರಿ ಪಟ್ಟಣದ ಮತ್ತೊಂದು ಅದ್ಭುತವಾದಂಥ ಆಂಜನೇಯನ ನೀವು ನೋಡ್ತಾ ಇದ್ದೀರಾ. ಅಭಯಾಂಜನೇಯ ಸ್ವಾಮಿ, ಮುತ್ತುರಾಯ ಸ್ವಾಮಿ ಅಂತಲೂ ಇದನ್ನು ಕರೀತಾರೆ. ನೀವು ಕೆಂಗೇರಿಯಿಂದ ನಮ್ಮ ಜ್ಞಾನ ಭಾರತಿಯಿಂದ ಕೆಂಗೇರಿ ಕಡೆ ಹೋಗ್ಬೇಕಾದ್ರೆ ಮೈಸೂರು ರೋಡ್ ಮೇನ್ ರೋಡಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕಕ್ಕೆ ಈ ಬೃಹದಾಕಾರದಂಥ ಆಂಜನೇಯ, ನಮ್ಮನ್ನೆಲ್ಲರನ್ನ ಕಾಯ್ತಾ ಇರ್ತಕ್ಕಂಥ ಆಂಜನೇಯ ಸ್ವಾಮಿ ನಿಮಗೆ ಕಾಣಿಸ್ತಾನೆ. ನೀವು ನೋಡ್ಕೊಂಡು ಹೋಗ್ಬಿಡ್ತೀರಾ, ಭಾಳ ಫಾಸ್ಟಲ್ಲಿ ಇರ್ತೀರಾ. ಒಂದು ಯೂಟರ್ನ್ ಹಾಕೊಂಬಂದು ನಿಲ್ಲಿಸ್ಬಿಟ್ಟಿದ್ರ ಮೇಲೆ ಬಂದು ನೋಡಿದ್ರೆ ಈ ಆಂಜನೇಯನ ಭವ್ಯತೆಯನ್ನು, ವೈಬ್ರೇಷನನ್ನು ನೀವು ಅನುಭವಿಸ್ಬೋದು. ಭಾಳ ಸೊಗಸಾದಂಥ ಪರಿಸರ ಇದು. ನೀವು ಬಂದುಬಿಟ್ರೆ ಈ ಆಂಜನೇಯನ ಒಂದ್ಸಲಿ ನೋಡ್ಬಿಟ್ರೆ ಪದೇ ಪದೇ ಬರ್ತಾ ಇರ್ತಾರೆ. ಅಂಥ ಅದ್ಭುತವಾದಂಥ ಆಂಜನೇಯನನ್ನು ನೀವು ನೋಡ್ತಾ ಇದ್ದೀರಾ. ಈ ಆಂಜನೇಯನ ಬಗ್ಗೆ ಇಲ್ಲಿನ ಪುರೋಹಿತರ ಇಲ್ಲಿ ಏನು ವಿಶೇಷ ಅಂತ ಒಂದೆರಡು ಮಾತು ಹೇಳ್ತೀನಿ. ಸರ್ ನಮಸ್ತೆ. ನಮಸ್ತೆ ಸ್ವಾಮಿ. ಏನು ವಿಶೇಷ ಇದ್ರ ಬಗ್ಗೆ? ಇಲ್ಲಿ ಆಂಜನೇಯ ಭಗವಂತ ನೋಡಿ, ಗದೆ ತಗೊಂಡಿಲ್ಲ, ಬೆಟ್ಟೆ ಎತ್ಕೊಂಡಿಲ್ಲ, ಏನು ಎತ್ಕೊಂಡಿಲ್ಲ, ಅವನ ಆಶೀರ್ವಾದ ಮಾಡಕ್ಕೆ ನಿಂತಿದ್ದಾನೆ ಭಗವಂತ. ಇಲ್ಲಿನ ವಿಶೇಷ, ಪ್ರತಿ ಹನುಮ ಜಯಂತಿಗೆ ದೊಡ್ಡ 100 ಕೆಜಿ ಬೆಣ್ಣೆ ಅಲಂಕಾರ ಆಗುತ್ತೆ. 100 ಕೆಜಿ ಬೆಣ್ಣೆ ಅಲಂಕಾರ ಆಗುತ್ತೆ. ಆಮೇಲೆ ಅಮಾವಾಸ್ಯೆ ಪೌರ್ಣಮಿನಲ್ಲಿ ಚಿಕ್ಕವನಿಗೆ ಬೆಣ್ಣೆ ಅಲಂಕಾರ ಆಗುತ್ತೆ, ದೊಡ್ಡವನಿಗೆ ಅಲಂಕಾರ, ಹೂವಿನ ಅಲಂಕಾರ ಆಗುತ್ತೆ. ಪ್ರತಿ ಪೌರ್ಣಮಿನಲ್ಲೂ ಈ ಚಂದನ ಏನಿದೆ ನಾವು ಬಟ್ಟೆ ಇಟ್ಕೊಂತೀವಲ್ಲ, ಅದು ಅಲಂಕಾರ ಆಗುತ್ತೆ. ಪ್ರತಿ ಅಮಾವಾಸ್ಯೆ ಪೌರ್ಣಮಿ ಚೆನ್ನಾಗಿದೆ. ಶನಿವಾರನು ಬಹಳ ಚೆನ್ನಾಗಿ ಪೂಜೆ ನಡೆಯುತ್ತೆ, ಚೆನ್ನಾಗಿದೆ. ಇದು ಏನ್ ಟೈಮಿಂಗ್ಸ್ ಈ ದೇವಸ್ಥಾನದ್ದು? ಬೆಳಗ್ಗೆ 6ರಿಂದ ಸೋಮವಾರ ಮತ್ತು ಶುಕ್ರವಾರದವರೆಗೂ 10 ಗಂಟೆವರೆಗೂ ಇರ್ತೀನಿ. ಮಂಗಳವಾರ 12 ಗಂಟೆವರೆಗೂ ಇರ್ತೀನಿ. ಶನಿವಾರ 2 ಗಂಟೆವರೆಗೂ ಓಪನ್ ಇರುತ್ತೆ. ತಿರ್ಗಾ ಮತ್ತೆ ಶನಿವಾರ ಮತ್ತೆ 5:30 ತಿರ್ಗಿ ಓಪನ್ ಆಗಿ ರಾತ್ರಿ 10 ಗಂಟೆವರೆಗೂ ಇರ್ತೀನಿ. ಅಮಾವಾಸ್ಯೆ ಹುಣ್ಣಿಮೆ ವಿಶೇಷ ಇದೆ. ಪೂರ್ತಿ ದಿನ ಇರ್ತೀರಾ? ಇಲ್ಲ ಸಮಯ, ಅದು ಈಗ ಕ್ಲೋಸಿಂಗ್ ಹಿಂಗ ಅಷ್ಟೇ ಕ್ಲೋಸ್ ಆಗುತ್ತೆ. 11-12 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಜನ ಬರೋರು ಕ್ಲೋಸ್ ಆಗುತ್ತೆ. ಕೇಳಿದ್ರಲ್ಲ ಸ್ನೇಹಿತರೆ, ಕೇಶವಮೂರ್ತಿ ಆಚಾರ್ಯರು ಎಷ್ಟು ಸೊಗಸಾಗಿ ಈ ಆಂಜನೇಯ, ನೀವು ಬಹಳ ಗಮನಿಸಿ ನೋಡಿದ್ರೆ ಗದೆಯನ್ನಾಗಲಿ ಮತ್ಯಾವುದೇ ಶಸ್ತ್ರವನ್ನಾಗಲಿ ಎತ್ತಿಕೊಳ್ಳದೆ ಕೈಯನ್ನ ಎತ್ತಿ ಭಕ್ತರನ್ನ ಆಶೀರ್ವಾದ ಮಾಡ್ತಿರ್ತಕ್ಕಂಥ ಬಹಳ ಅಪರೂಪದ ಆಂಜನೇಯನ ಮೂರ್ತಿ. ಈ ಮೂರ್ತಿ ಎಲ್ಲೂ ನೋಡಿಲ್ಲ ನೀವು, ಈ ಮೂರ್ತಿಯನ್ನ. ಮೂರ್ತಿ ಹೌದು ಎಲ್ಲೂ ನೋಡಿ, ಎಲ್ಲೂ ನೋಡಿಲ್ಲ ನೀವು. ಸೈಡ್ ಅಲ್ಲಿ ಇರ್ಬೋದು, ವಾರೆಯಲ್ಲಿ ಇರ್ಬೋದು, ಈ ಮೂರ್ತಿ ಎಲ್ಲೂ ಇಲ್ಲ. ಬಹಳ ಹಸನ್ಮುಖಿಯಾದಂತ ಆಂಜನೇಯ ಸ್ವಾಮಿಯನ್ನ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಮೊಗಿನ ಮುಖ, ಆ ಸ್ವಾಮಿಯನ್ನ ನೀವು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೀವು ಈ ಕಡೆ ಬರಬೇಕಾದ್ರೆ ನೀವು ಕೆಂಗೇರಿ ಪಟ್ಟಣಕ್ಕೆ ಯಾವುದೇ ಕೆಲಸಕ್ಕೆ ಬಂದಾಗ ಈ ಅಭಯ ಆಂಜನೇಯನ ನೋಡೋದನ್ನ ಮರಿಬೇಡಿ. ಮಂಡೇ ಟು ಫ್ರೈಡೇ ಬೆಳಗ್ಗೆ 6ರಿಂದ 10 ಗಂಟೆವರೆಗೆ, ಸಂಜೆ 5ರಿಂದ 8 ಗಂಟೆವರೆಗೆ, ಶನಿವಾರ ಮಧ್ಯಾಹ್ನ 2 ಗಂಟೆವರೆಗೆ, ರಾತ್ರಿ 10 ಗಂಟೆವರೆಗೆ, ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು, ವಿಶೇಷ ದಿನಗಳಂದು 2-2:30 ತನಕ ಭಕ್ತಾದಿಗಳು ಹೇಗೆ ಬರ್ತಾರೆ ಅದ್ರ ಮೇಲೆ ಸಾಹೇಬರು ಇಲ್ಲಿ ಇರ್ತಾರೆ, ತಗೊಂಡಿರ್ತಾರೆ. ನೀವೆಲ್ಲ ಬಂದು ಈ ಆಂಜನೇಯನನ್ನು ನೋಡಿ ಅವನ ಆಶೀರ್ವಾದ ತಗೊಳ್ಳಿ. ಮತ್ತೊಂದು ರೋಮಾಂಚಕವಾದಂಥ ಸಂಗತಿಯನ್ನು ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ನಡೀರಿ ಹೋಗೋಣ.
ಕೆಂಗೇರಿಯಷ್ಟೇ ಪುರಾತನವಾದಂಥ ಕೆರೆಗೆ ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಈ ಕೆರೆ ನಿಮಗೆ ಎಕ್ಸಾಕ್ಟ್ಲಿ ಬಸ್ ಸ್ಟ್ಯಾಂಡ್ಗೆ ಆಪೋಸಿಟ್ ಇದೆ. ತೋರಿಸಿ ಬ್ರಿಜೇಶ್, ಬಸ್ ಸ್ಟ್ಯಾಂಡನ್ನು ತೋರಿಸಿ. ನೀವೆಲ್ಲ ಕೆಂಗೇರಿಗೆ ಬಂದು ಮೈಸೂರು ಬಸ್ಸು, ರಾಮನಗರ, ಬಿಡದಿ, ಚನ್ನಪಟ್ಟಣ ಬಸ್ ಹತ್ತುವಂಥ ಬಸ್ ಸ್ಟ್ಯಾಂಡಿನ ಎದುರುಗಡೆ ಇರೋವಂಥ ಕೆರೆ. ನೀವೆಲ್ಲ ಸುಸು ಮಾಡಿ ಇದನ್ನು ಗಬ್ಬೆಬ್ಸ್ಬಿಟ್ಟಿದ್ದೀರ. ನಿಮಗೆ ನಮಗೆ ಒಂದು ಸ್ವಲ್ಪನೂ ವಿ ಆರ್ ಅಶೇಮ್ಡ್ ಆಫ್ ಅವರ್ ಸೆಲ್ಸ್. ಬುಡ್ಡಿ ಸೊಪ್ಪಿನ ಕೆರೆ ಅಂತ ಇದ್ರ ಹೆಸರು. ಬುಡ್ಡಿ ಸೊಪ್ಪಿನ ಕೆರೆ. 1300 ವರ್ಷಗಳ ದಾಖಲಿತ ಇತಿಹಾಸ ಈ ಕೆರೆಗಿದೆ. 1300 ವರ್ಷಗಳ ದಾಖಲಿತ ಇತಿಹಾಸ. 1300 ವರ್ಷಗಳ ಕೆಳಗೆ ಈ ಕೆರೆ ದಂಡೆಯಲ್ಲಿ ಸಿಕ್ಕ ಶಾಸನವೊಂದರಲ್ಲಿ ಕೆಂಗೇರಿ ಪಟ್ಟಣವನ್ನು ತೆಂಗೇರಿ ಅಂತ ಪ್ರೊನೌನ್ಸ್ ಮಾಡಿದಂಥ ಮೊದಲ ಶಾಸನ ಸಿಕ್ಕಿದ್ದು ಈ ಕೆರೆ ದಂಡೆಯ ಮೇಲೆ. ತೆಂಗೇರಿ, ತೆಂಗಿನ ಏರಿ, ತೆಂಕಣದ ಏರಿ ಅಂತ ನಾನು ಮೊದಲನೇ ಎಪಿಸೋಡಲ್ಲಿ ಹೇಳಲಿಲ್ವೇ? ಅದಕ್ಕೆ ಪೂರಕವಾದಂಥ ಶಾಸನ ಸಿಕ್ಕಿದ್ದು ಇಲ್ಲೇನೆ. ಆ ಶಾಸನ ಈಗ ಇಲ್ಲೆಲ್ಲಿದೆಯೋ, ಇದ್ರೊಳಗಡೆ ಇದೆಯೋ, ತಗೊಂಡೋಗಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೋ ಗೊತ್ತಿಲ್ಲ. ಆ ಶಾಸನ ಸಿಕ್ಕಿದ್ರೆ ನಿಮಗೆ ನಾನು ತೋರಿಸ್ತೀನಿ. ಅದು ಸಿಕ್ಕಿದ್ದು ಇಲ್ಲೇನೆ. ಸಂಶೋಧಕರು ಆ ಶಾಸನವನ್ನು ಓದಿ ತಮ್ಮ ಅಭಿಪ್ರಾಯವನ್ನು ದಾಖಲು ಮಾಡಿದ್ದಾರೆ. ತೆಂಗೇರಿ ಪಟ್ಟಣ ಅಂತ ಈ ಕೆಂಗೇರಿಯನ್ನು ಆವಾಗ ಕರೀತಾ ಇದ್ರು. ಬುಡ್ಡಿ ಸೊಪ್ಪಿನ ಕೆರೆ ಈ ಕೆಂಗೇರಿ ಪಟ್ಟಣದ ಅಷ್ಟೂ ಇತಿಹಾಸಕ್ಕೆ ಜೀವಂತ ಸಾಕ್ಷಿ, ಜ್ವಲಂತ ಸಾಕ್ಷಿ. ಬುಡ್ಡಿ ಸೊಪ್ಪಿನ ಕೆರೆ ಅವಸಾನದತ್ತ ಸಾಗ್ತಾ ಇದೆ. ಇದನ್ನು ಉಳಿಸ್ಕೊಂಡ್ರೆ ಇತಿಹಾಸವನ್ನು ಉಳಿಸ್ಕೊಂಡ ಹಾಗೆ. ಕೆಂಗೇರಿ ಪಟ್ಟಣದ ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದ್ದ ಅನೇಕ ಕೆರೆಗಳಲ್ಲಿ ಬುಡ್ಡಿ ಸೊಪ್ಪಿನ ಕೆರೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಈ ಕೆರೆ ದಂಡೆ ಮೇಲೆ ಸಿಕ್ಕಂಥ ಶಾಸನದಲ್ಲೇ ತೆಂಗೇರಿ ಅಂತ ಇದ್ದಿದ್ದು, ತೆಂಕಣದ ಕೇರಿ, ತೆಂಗೇರಿ. ಆಮೇಲೆ 1738ರಲ್ಲಿ ಮೊದಲ ದಾಖಲಿತ ಶಾಸನ ಕೆಂಗೇರಿ ಆಯಿತು, 1738. ಅರ್ಥ ಆಯ್ತಾ? 1738ಅಲ್ಲಿ ಕೆಂಗೇರಿ ಆಯಿತು. ಸೊ ಅಲ್ಲಿವರೆಗೂ ಇದನ್ನು ನಾವು ತೆಂಗೇರಿ ಅಂತಲೇ ಕರಿತಾ ಇದ್ವಿ. ತೆಂಗಿನ ಏರಿ, ತೆಂಕಣದ ಏರಿ, ತೆಂಗೇರಿ. ಬುಡ್ಡಿ ಸೊಪ್ಪಿನ ಕೆರೆ ಕೆಂಗೇರಿ ಪಟ್ಟಣದ ಐತಿಹಾಸಿಕ ಕುರುಹುಗಳಲ್ಲಿ ಒಂದು. ನೀವು ಬಸ್ ಸ್ಟ್ಯಾಂಡಿಗೆ ಬಂದಾಗ ಇದನ್ನು ನೋಡಿ. ನಿಮ್ಮ ಕಣ್ಣಿಗೆ ಏನಾದ್ರು ಶಾಸನದ ಕಲ್ ಸಿಕ್ಕಿದ್ರೆ ನನಗೆ ಹೇಳಿ, ನಾನು ನಿಮ್ಗೊಂದು ಕಾಫಿ ಕೊಡಿಸ್ಬಿಟ್ಟು ಶಾಸನ ನೋಡ್ತೀನಿ. ಆಗ್ಬೋದಾ? ನಡೀರಿ ಮುಂದಕ್ಕೆ ಹೋಗೋಣ. ಸ್ನೇಹಿತರೆ, ಕೆಂಗೇರಿಯ ಬೆಂಗಳೂರಿನ ಅತ್ಯಂತ ಪುರಾತನ ದೇವರುಗಳಲ್ಲಿ ಒಂದಾದ ಮತ್ತೊಂದು ಗುಡಿಗೆ ನಾನು ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀನಿ. ಯಲ್ಲಮ್ಮ ತಾಯಿದ ಫೇಮಸ್ ಕರಗ, 2ನೇ ಕರಗ ಬೆಂಗಳೂರಿನಲ್ಲಿ. ಆ ಕರಗ ನಡೆದು 1 ವಾರಕ್ಕೆ ಈ ಕರಗ ನಡೆಯುವಂಥದ್ದು. ಭಾಳ ಅದ್ಭುತವಾದಂಥ ಕರಗ ಇಲ್ಲಿ ನಡೆಯುತ್ತೆ. ತೋರಿಸ್ತೀನಿ ನಿಮ್ಗೆ ಅದು ಶಾರ್ಟ್ಸ್ನ. ಬನ್ನಿ, ದೇವ್ರ ದರ್ಶನ ಮಾಡ್ಕೊಂಬಂದ್ಬೋಣ. ಬನ್ನಿ. ಕೆಂಗೇರಿಯ ಹೃದಯ ಭಾಗದಲ್ಲಿ ಇಂಥದ್ದೊಂದು ಅದ್ಭುತವಾದಂಥ ಮೈ ನವಿರೇಳಿಸುವಂಥ, ರೋಮಾಂಚನಗೊಳಿಸುವಂಥ, ಭಕ್ತಿ ಪ್ರಧಾನವಾದಂಥ, ಅತ್ಯಂತ ಶಾಂತವಾದಂಥ ಯಲ್ಲಮ್ಮನ ದೇವಸ್ಥಾನ ಇದೆ ಅಂತ ನೀವು ಕನಸಿನಲ್ಲಿಯೂ ಎಣಿಸಲಾರಿರಿ. ಅತ್ಯಂತ ಭಕ್ತಿ ಭಾವ ಸಿಂಚನ ಮಾಡುವಂಥ ಯಲ್ಲಮ್ಮ ತಾಯಿ ಅತ್ಯಂತ ಪುರಾತನ ದೇವತೆ. ಕೆಂಗೇರಿಯ ಸೋಮೇಶ್ವರನ ದೇವರು ಹೇಗೆ 1000 ವರ್ಷಗಳಷ್ಟು ಹಳೆಯದೋ ಅಷ್ಟೇ ಪುರಾತನವಾದಂಥ ದೇವರು ಇಲ್ಲಿ ಯಲ್ಲಮ್ಮ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನೀವು ಇದನ್ನು ಬಂದು ನೋಡಲೇಬೇಕು. ಭಾಳ ಅದ್ಭುತವಾದಂಥ ದೇವಸ್ಥಾನ. ಬನ್ನಿ, ದೇವ್ರ ದರ್ಶನ ಮಾಡೋಣ. ನಿಮ್ಮ ಹೆಸರು? ಸುದರ್ಶನ್. ಅರ್ಚಕರಾದಂಥ ಸುದರ್ಶನ್ನ ನೀವು ನೋಡ್ತಾ ಇದ್ದೀರಾ. ಇವರೊಂದು 2 ಮಾತು ಹೇಳ್ತಾರೆ. ದೇವ್ರ ದರ್ಶನ ತೋರಿಸಿ ಬ್ರಿಜೇಶ್. ನಿಮ್ಮ ಭಕ್ತಿಯಲ್ಲಿ 4ನೇ ಪಾಲು ನನಗೆ ದೇವರೇ. ಸ್ನೇಹಿತರೆ, ಈಗ ನೀವು ಯಲ್ಲಮ್ಮ ತಾಯಿಯ ದರ್ಶನವನ್ನು ಮಾಡ್ತಾ ಇದ್ದೀರಾ. ನೀವು ಕೂತ್ ಕಡೆನೇ ಕೆಂಗೇರಿಯ ಅತ್ಯಂತ ಪುರಾತನ, ಬೆಂಗಳೂರಿನ ವಲಯದಲ್ಲಿ ಅತ್ಯಂತ ಪುರಾತನವಾದಂಥ ದೇವಿ ಯಲ್ಲಮ್ಮ ದೇವಿಯ ದರ್ಶನವನ್ನು ನೀವು ಮಾಡ್ತಾ ಇದ್ದೀರಾ. ನೀವು ಇದನ್ನು ನೋಡಿದ ಮೇಲೆ ಮಂಗಳವಾರ, ಶುಕ್ರವಾರ ಭಾಳ ವಿಶೇಷವಾದಂಥ ಪೂಜೆ. ಮತ್ತು ಅಮಾವಾಸ್ಯೆ ಪೌರ್ಣಮಿ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಪೌರ್ಣಮಿ ಎಂದು ಬಹಳ ವಿಶೇಷವಾದಂಥ ಪೂಜೆಗಳು ನಡೀತವೆ. ತಾವು ಬಂದು ನೋಡಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಇಂಥದ್ದೊಂದು ಅದ್ಭುತ ದೇಗುಲ ಕೆಂಗೇರಿ ಒಳಗಿದೆ ಅಂತ ನೀವು ಕನಸು ಗೊತ್ತಿರಲಿಲ್ಲ. ನಾನು ನಿಮಗೆ ತೋರಿಸಿದ್ದೀನಿ. ನೋಡಿದ್ರಲ್ಲ, ಬನ್ನಿ ದೇವಸ್ಥಾನದ ಪ್ರಾಂಗಣ ಒಂದು ತೋರಿಸ್ಬಿಡ್ತೀನಿ. ಒಂದು ಮಂಗಳಾರತಿ ಮಾಡಿಕೊಟ್ಬಿಡಿ.
ದೇವಸ್ಥಾನ ಬಗ್ಗೆ 2 ಮಾತು ಸರ್. ಸರ್ ದಿನನಿತ್ಯ ಅಭಿಷೇಕ ಇರುತ್ತೆ. ನೀವು ಕಂಡಂಗೆ ಯಾವ ದೇವಸ್ಥಾನದಲ್ಲೂ ಇರಲ್ಲ ಸರೌಂಡಿಂಗ್ ಅಲ್ಲಿ. ದಿನನಿತ್ಯ ಪಂಚಾಮೃತ ಅಭಿಷೇಕ ಇರುತ್ತೆ, ದಿನನಿತ್ಯ ಅಲಂಕಾರ ಇರುತ್ತೆ ಇಲ್ಲಿ. ಮತ್ತೆ ವಿಶೇಷ ಬಂದು ಮಂಗಳವಾರ ಶುಕ್ರವಾರ ತಾಯಿಗೆ ಹರಕೆ ಕಟ್ಕೊಂಡ್ರೆ ತುಂಬಾ ಫಲಿಸುತ್ತೆ ಇಲ್ಲಿ. ಹರಕೆ ತಾಯಿ ಅಂತಾನೆ ಇದಾಗಿದ್ದಾರೆ, ಮತ್ತೆ ಹೆಸರ ಅಂತ ಆಗಿದ್ದಾರೆ. ಮತ್ತೆ ಅಮಾಸೆ ಪೌರ್ಣಮಿಲಿ ಪ್ರತಿ ಅಮಾಸೆ ದುರ್ಗಾ, ಲಕ್ಷ್ಮಿ, ಸರಸ್ವತಿ, ಕಾಲಭೈರವ, ಗಣಪತಿ, ಮತ್ತೆ ಸುಬ್ರಹ್ಮಣ್ಯ ಹಾಗೂ ನವಧಾನ್ಯ ಇರುತ್ತಲ್ಲ ಅದು ಹೋಮ ಆಗುತ್ತೆ, ಪೂರ್ಣವತಿ ಆಗುತ್ತೆ. 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ ಅಮಾವಾಸ್ಯೆ ಪೌರ್ಣಮಿಲಿ. ಮತ್ತೆ ಪೌರ್ಣಮಿಲಿ ಲಲಿತಾ ಸಹಸ್ರನಾಮ ಹೋಮ ಆಗುತ್ತೆ. ಅದ್ಭುತ. 3 ಗಂಟೆ ತನಕ ಅವತ್ತು ಓಪನ್ ಇರುತ್ತೆ. ಬಂದು ತುಂಬಾ ಜನ ಭಕ್ತಾದಿಗಳೆಲ್ಲ ಬಂದು ಹರಕೆ ಕಟ್ಕೊಂಡು ಹರಕೆ ಎಲ್ಲ ಫಲಿಸಿದೆ. ನೀವು ಬರ್ಬೋದು, ನೋಡ್ಬೋದು. ನೀವು ಇಲ್ಲಿಯರೇ ಅನ್ಸ್ಕೊಂತೀವಿ. ತುಂಬಾ ವಿಶೇಷ ದೇವಸ್ಥಾನ. ಕರ್ಗ ನಡೆಯುತ್ತೆ ಇಲ್ಲಿ. ಬೆಂಗಳೂರು ಮೊದಲನೇ ಸ್ಥಾನ ಆದ್ರೆ ಇದು 2ನೇ ಸ್ಥಾನ ಕರ್ಗದಲ್ಲಿ. ತುಂಬಾ ಜನ ಬರ್ತಾರೆ ಬೆಂಗಳೂರಿಂದ, ಸುತ್ತ ಹಳ್ಳಿ ಮುತ್ತದಿಂದ ಎಲ್ಲ ಬರ್ತಾರೆ ಅಷ್ಟೇ. ಭಾಳ ಸಂತೋಷ, ಭಾಳ ಸಂತೋಷ ಸರ್. ಕೇಳಿದ್ರಲ್ಲ ಸ್ನೇಹಿತರೆ, ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಪೌರ್ಣಮಿ ಬಂದು ತಾಯಿಯ ದರ್ಶನ ಮಾಡಿ ನಿಮ್ಮ ಮನದಾಳದ ಕೋರಿಕೆಗಳನ್ನು ಹರಕೆ ತಾಯಿ ಹತ್ರ ಕಟ್ಕೊಂಡ್ರೆ 100ಕ್ಕೆ 100 ಭಾಗ. ವಿಶೇಷವಾಗಿ ಇನ್ನೊಂದು ಹೇಳ್ಬೇಕು, ಅಲ್ಲಿ ಶ್ರೀಚಕ್ರ ನೆಲೆಸಿದ್ದಾರೆ. ತೋರಿಸಿ ಬ್ರಿಜೇಶ್. ಅದು ಕೆಳಗಡೆ ಇದೆ ನೋಡಿ, ಕುಂಕುಮ ತಟ್ಟೆ ಇದೆಯಲ್ಲ, ಅದು ಶ್ರೀಚಕ್ರ ನೆಲೆಸಿರೋದ್ರಿಂದ ತುಂಬಾ ಅದ್ಭುತವಾದ ಶಕ್ತಿ ಇದೆ ಇಲ್ಲಿ. ಇದು ಅವರು ಲಂಡನ್ ಅವರು ಮಾಡಿಸ್ಕೊಟ್ಟಿರೋದು ಈ ದೇವಸ್ಥಾನಕ್ಕೆ. ಶ್ರೀಚಕ್ರನ ಲಂಡನ್ನಿಂದ ಭಕ್ತಾದಿಗಳು ಬಂದು ಡಾಕ್ಟರ್ ಅವ್ರು ಮಾಡಿಸ್ಕೊಟ್ಟಿರೋದು ನಮ್ಮ ದೇವಿಗೆ. ಇನ್ನು ತುಂಬಾ ಕೆಲಸಗಳಿದೆ ನಡೆಯೋದು. ಮುಂದೆ ಸೈಟ್ ತಗೋಬೇಕು, ಅದಕ್ಕೆಲ್ಲ ಆರ್ಚ್ ಎಲ್ಲ ಅಲ್ಲಿಗೆ ಮಾಡಿ ತುಂಬಾ ಕೆಲಸ ಇದೆ. ಇವಾಗ ಇದು ಇಷ್ಟು ಮಟ್ಟಿಗೆ ಬಂದಿದೆ 6 ವರ್ಷದಲ್ಲಿ. ಬಹಳ ಅದ್ಭುತ. ಕೇಳಿದ್ರಲ್ಲ ಸ್ನೇಹಿತರೆ, ದೇವಸ್ಥಾನದ ಬಗ್ಗೆ ಬಹಳ ಭಕ್ತಿಪೂರ್ವಕವಾದಂಥ ಮಾಹಿತಿಯನ್ನು ಕೇಳಿದಿರಿ. ನೀವು ಬರೋದೊಂದೇ ಬಾಕಿ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಇಡೀ ಭಾರತದಲ್ಲೇ, ಐ ರಿಪೀಟ್, ಇಡೀ ಭಾರತದಲ್ಲೇ 2 ದೇವಸ್ಥಾನಗಳಲ್ಲಿ ಅಕ್ಷರ ದೇವತೆಗಳನ್ನು ದೇವಸ್ಥಾನದ ಪ್ರಾಂಗಣದ ಸುತ್ತಲೂ ಕೆತ್ತಲಾಗಿದೆ. ಒಂದು ಗುಜರಾತ್ನಲ್ಲಿ ಎಲ್ಲಿದೆ ಅಂತ ನಾನು ನಿಮಗೆ ತಿಳ್ಕೊಂಡು ಹೇಳ್ತೀನಿ, ಸಾರಿ ಫಾರ್ ದಿಸ್. ಇನ್ನೊಂದು ಈ ಯಲ್ಲಮ್ಮ ತಾಯಿಯ ದೇವಸ್ಥಾನದಲ್ಲಿ. ಬನ್ನಿ ಬ್ರಿಜೇಶ್, ಇಲ್ಲಿ ತೋರಿಸಿ. ಸೂರ್ಯ ಭಗವಾನ್ ಇದ್ದಾನೆ. ಮೊದಲನೇದಾಗಿ ಸೂರ್ಯನಿಂದ ಶುರುವಾಗಿ ಚಂದ್ರನಿಗೆ ಮುಗೀತು. ನಾ ಕರ್ಕೊಂಡು ಹೋಗ್ತೀನಿ ಈಗ. ಮೊದಲನೇ ಶುರು ಮಾಡೋ ಅಷ್ಟೊತ್ತಿಗೆ ವಿನಾಯಕ ಸ್ವಾಮಿಯವರು, ಸುಬ್ರಹ್ಮಣ್ಯ ದೇವರು, ಆಂಜನೇಯ ದೇವರು, ರಾಜರಾಜೇಶ್ವರಿ ದೇವಿ ಎಲ್ಲರನ್ನ ಕೆತ್ತಾದ ಮೇಲೆ ನೋಡಿ ಇಲ್ಲಿ ಅಕಾರ ದೇವಿ ತೋರಿಸಿ ಬ್ರಿಜೇಶ್. ಆಕಾರ ದೇವಿ ತೋರಿಸಲ್ಲ ಅಕ್ಷರ ದೇವರುಗಳನ್ನ. ಹಾಗೆ ಬನ್ನಿ ಇಲ್ಲಿ ಈಕಾರ ದೇವಿ, ಈಕಾರ, ಉಕಾರ, ಪ್ರತಿಯೊಂದು ತೋರಿಸಿ ಬ್ರಿಜೇಶ್. ಊಕಾರ, ಋಕಾರ, ಋಕಾರ, ಲುಕಾರ, ಲೂಕಾರ, ಏಕಾರ, ಐಕಾರ, ಓಕಾರ, ಔಕಾರ, ಅಂಕಾರ, ಅಹಕಾರ. ಅದಾದಮೇಲೆ ಕ ನೋಡಿ ಇಲ್ಲಿ ಕಕಾರ ದೇವಿ. ಎಲ್ಲೂ ನೋಡಿರ್ಲಿಲ್ಲ ಕಣ್ರಿ, ನಾನು ನೋಡಿರಲಿಲ್ಲ. ಭಾಳ ವಿಶೇಷ. ಇದನ್ನು ನೋಡೋದಕ್ಕಾರೆ ನೀವು ಈ ದೇವಸ್ಥಾನಕ್ಕೆ ಬರ್ಬೇಕ್ರಿ. ಕಕಾರ, ಖಕಾರ ದೇವಿ, ಖ, ಗಕಾರ, ಘಕಾರ, ಜ್ಞಕಾರ, ಚಕಾರ, ಛಕಾರ, ಜಕಾರ, ಝಕಾರ, ಞಕಾರ, ಟಕಾರ, ಠಕಾರ. ತೋರಿಸ್ತಾ ಇರಲ್ಲ ಮಧ್ಯದಲ್ಲಿ ಹಂಗೆ ತೋರಿಸಿ. ವಿನಾಯಕ ಸ್ವಾಮಿ ಎಷ್ಟು ಚೆನ್ನಾಗಿದೆ ರೀ. ವಿನಾಯಕ ದೇವರು. ಕೆಂಗೇರಿ ತುಂಬೆಲ್ಲ ದೇಗುಲಗಳ ಸಮೂಹ. ಇಲ್ಲಿ ನೋಡಿ, ಇಲ್ಲಿ ಉತ್ಸವ ಮೂರ್ತಿಗಳು. ಯಲ್ಲಮ್ಮ ತಾಯಿ ಉತ್ಸವ ಮೂರ್ತಿ ಇದು. ಯಲ್ಲಮ್ಮ ತಾಯಿ ಉತ್ಸವ ಮೂರ್ತಿಯನ್ನು ಕಣ್ಣು ತುಂಬಿಕೊಂಡ್ರಲ್ಲ, ಆಯಿತಾ. ಮತ್ತೆ ಇಲ್ಲಿ ಸುಬ್ರಹ್ಮಣ್ಯ ದೇವರನ್ನು ತೋರಿಸಿ ಬ್ರಿಜೇಶ್. ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ, ತೋರಿಸಿ ಬ್ರಿಜೇಶ್. ಅದ್ಭುತ ಅಲ್ವೇ. ಠ ಠ ಹೇಳಿದ್ರಲ್ಲ, ಅಲ್ಲಿ ಡಕಾರ, ಇಲ್ಲಿ ಡಕಾರ, ಢಕಾರ, ನಕಾರ, ಟ ಠ ಡ ಡ ನ, ಕ ಖ ಗ ಗ ಜ್ಞ, ಛ ಛ ಜ ಜ ಜ್ಞ, ಠ ಠ ಢ ಡ ಣ, ತ ಥ ದ ದ ನ ಅಲ್ವಾ. ಥ ಥಕಾರ, ದಕಾರ, ಧಕಾರ, ಧ ಫಾರ್ ಧರ್ಮೇಂದ್ರ, ಧಕಾರ, ನಕಾರ, ಠ ಠ ಧ ದ ನ, ಪ ಪ ಫ ಬ ಬ ಮ, ಫಕಾರ, ಫಕಾರ, ಬಕಾರ, ಭಕಾರ, ಮಕಾರ, ಪ ಪ ಬ ಬ ಮ. ಇಲ್ಲಿ ಯ ಕೊನೆಯದು ಯ, ರ, ರಫಾದೇವಿ, ರಫಾದೇವಿ ಇದ ರಫಾದೇವಿ. ಲಕಾರ, ಲಕಾರದೇವಿ, ವಕಾರ, ಶಕಾರ, ಶಕಾರ ದೊಡ್ಡ ಶ, ಶಕಾರ, ಸಕಾರ, ಹಕಾರ, ಳಕಾರ, ಕ್ಷಕಾರ. ಎಲ್ಲೂ ನೋಡಿಲ್ಲ ರೀ ನೀವು. ಐ ರಿಪೀಟ್, ಎಲ್ಲೂ ನೋಡಿಲ್ಲ. ಇದು ನೀವು ಬಂದು ನೋಡ್ರಿ. ಇದಾದ ಮೇಲೆ ಅಷ್ಟಲಕ್ಷ್ಮಿಯರು ಅವರು ಇದ್ದಾರೆ ಇಲ್ಲಿ. ಆದಿಲಕ್ಷ್ಮಿ,
ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ. ತೋರಿಸಿ ಬ್ರಿಜೇಶ್ ಅದನ್ನು. ಆದಿಲಕ್ಷ್ಮಿ, ಸಂತಾನಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ. ಧನಲಕ್ಷ್ಮಿ ಇದ್ಯಾವ ದೇವರು? ಕಾಲಭೈರವ ದೇವರು. ನಿಮ್ಮ ಫೇವ್ರೇಟ್ ನೋಡ್ರಪ್ಪ ಇಲ್ಲಿ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಶಿಕಾಪುರಾಧಿನಾಥ ಕಾಲಭೈರವಂ ಭಜೆ. ಕಾಲಭೈರವ ನೋಡ್ತಾ ಇದ್ದೀರಾ? ಬಾ ಬಾ ಬಾ, ರೋಮಾಂಚನ. ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ, ವಿಜಯಲಕ್ಷ್ಮಿ. ಆಯ್ತಾ? ಕಾಣಿಸ್ತಾ ಇದೆಯಾ ಬ್ರಿಜೇಶ್? ಐಶ್ವರ್ಯಲಕ್ಷ್ಮಿ, ವೀರಲಕ್ಷ್ಮಿ. ಆಯ್ತಾ? ಅದಾದಮೇಲೆ ಅನ್ನಪೂರ್ಣೇಶ್ವರಿ, ಮಾತಾನ್ನಪೂರ್ಣೇಶ್ವರಿ. ನೋಡಿ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ. ಅನ್ನಪೂರ್ಣೇಶ್ವರಿ ಆದಮೇಲೆ ಚಂದ್ರ ಭಗವಾನ್. ಆ ಕಡೆ ಸೂರ್ಯನಿಂದ ಶುರುವಾಗಿ ಎಲ್ಲ ದೇವರುಗಳನ್ನು, ಅಕ್ಷರ ದೇವರುಗಳನ್ನು ನೋಡಿ, ಅಷ್ಟಲಕ್ಷ್ಮಿಯರನ್ನು ನೋಡಿ ಚಂದ್ರ ಭಗವಾನನೊಂದಿಗೆ ಈ ಪ್ರದಕ್ಷಿಣೆ ನಿಮ್ಮದು ಮುಗಿಯುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ಲೇನ್ರಿ? ಎಂಥ ವಿಶೇಷವಾದಂಥ ಯಲ್ಲಮ್ಮ ತಾಯಿ ದೇವಸ್ಥಾನ. ಇದೆಲ್ಲ ಈಗ ಮಾಡಿರೋದು. ಯಲ್ಲಮ್ಮ ತಾಯಿ ಒಳಗಡೆ ಇದ್ದಾಳಲ್ಲ, ಅತ್ಯಂತ ಪುರಾತನಳಾದಂಥ ದೇವಿ ಈ ಕೆಂಗೇರಿಗೆ. ಬಹಳ ಪುರಾತನ ದೇವರುಗಳಲ್ಲಿ ಒಂದು. ಸೋಮೇಶ್ವರನ ಜೊತೆಗೆ ಬಂದಂಥ ಶಾಕ್ತ ಪಂಥದ ದೇವತೆ ಯಲ್ಲಮ್ಮ ತಾಯಿ. ರೋಮಾಂಚನ ಅಲ್ವೇನ್ರಿ? ಕೆಂಗೇರಿಗೆ ಬರೋಕ್ಕೆ ನಿಮ್ಮ ಹತ್ರ 1000 ಕಾರಣಗಳಿದೆ. ನಾನು ತೋರಿಸ್ತಾ ಹೋದಂತೆ ನೀವು ರೋಮಾಂಚಿತರಾಗ್ತೀರಿ. ಯಲ್ಲಮ್ಮನ ನೋಡಾಯ್ತಲ್ವಾ? ಖುಷಿ ಆಯ್ತಲ್ವಾ? ಬನ್ನಿ ಮುಂದಕ್ಕೆ ಹೋಗೋಣ. ಥ್ಯಾಂಕ್ ಯು. ಬನ್ನಿ ಬ್ರಿಜೇಶ್. ಕೆಂಗೇರಿಯಲ್ಲಿ ಪುರಾತನ ದೇಗುಲಗಳು ಅಲ್ಲದೆ ಅಷ್ಟೇ ಪುರಾತನವಾದಂಥ ಒಂದು ಗರಡಿ ಮನೆಯೂ ಇದೆ. ಇರಲೇಬೇಕಲ್ಲ ಇದು. ದೊಡ್ಡ ದೊಡ್ಡ ಯುದ್ಧಗಳು ನಡೆದಂಥ ಭೂಮಿ ಕೆಂಗೇರಿ. ದೊಡ್ಡ ದೊಡ್ಡ ಶತ್ರುಗಳನ್ನು ಬಡಿದು ಹಿಮ್ಮೆಟ್ಟಿಸಿದಂಥ ಭೂಮಿ ಕೆಂಗೇರಿ. ಹಾಗಾಗಿ ಇಲ್ಲೊಂದು ಗರಡಿ ಮನೆ ಇರಲೇಬೇಕಲ್ವಾ? ಬನ್ನಿ ತೋರಿಸ್ತೀನಿ. ಬನ್ನಿ ಬ್ರಿಜೇಶ್. ಗರಡಿ ಮನೆ ತೋರಿಸ್ತಾ ಇದ್ದಾರೆ. ಅತ್ಯಂತ ಪುರಾತನವಾದಂಥ ಗರಡಿ ಮನೆಯ ಪರಿಕರಗಳನ್ನು ನೀವು ತೋರಿಸಿ ಬ್ರಿಜೇಶ್. ಇದನ್ನು ದುರ್ಗದಲ್ಲಿ ತೋರಿಸಿದ್ದೀನಿ, ಮೈಸೂರಲ್ಲಿ ತೋರಿಸಿದ್ದೀನಿ. ಎಲ್ಲ ಪರಿಕರಗಳು, ಗರಡಿ ಮನೆ ಪರಿಕರಗಳನ್ನು, ಗರಡಿ ಮನೆ ಮಟ್ಟಿಯನ್ನು ನೀವು ನೋಡ್ತಾ ಇದ್ದೀರಾ. ಈ ಗರಡಿ ಮನೆಯಲ್ಲಿ ಎಷ್ಟೆಷ್ಟು ಬಲವಂತವಾದಂಥ ಸೈನಿಕರು, ಬಲಾಢ್ಯರಾದಂಥ ಸೈನಿಕರು ತಾಲೀಮನ್ನು ಮಾಡಿ ಶತ್ರುಗಳನ್ನು ಬಡಿದೋಡಿಸಿದ್ದಾರೆ ಅನ್ನೋವಂಥದ್ದನ್ನು ಈ ಗರಡಿ ಮನೆಯನ್ನು ನೀವು ನೋಡಿದಾಗ ಅರ್ಕೋಬೋದು. ಆ ಕಲ್ಲಿನ ಗುಂಡು, ಡಂಬಲ್ಸು, ಗದೆ, ಕಲ್ಗುಂಡು ನೋಡ್ರಿ ಎಷ್ಟು ಚೆನ್ನಾಗಿದೆ. ಮಟ್ಟಿ ತೋರಿಸಿ ಬ್ರಿಜೇಶ್. ಮಟ್ಟಿ ಮಟ್ಟಿ ಅಂದರೆ ಇದು ಬರೀ ಮಣ್ಣಲ್ಲವೋ ಮನುಜ, ಇದು ಆಯುರ್ವೇದಿಕ್ ಮಟ್ಟಿ. ಇದು ಬೇವಿನ ಎಣ್ಣೆ, ಹರಳೆಣ್ಣೆ, ತುಪ್ಪ, ಕೊಬ್ಬರಿ ಎಣ್ಣೆ, ಹಲವಾರು ಸಸ್ಯಗಳು ಎಲ್ಲವನ್ನು, ಅರಿಶಿಣ, ಕುಂಕುಮ ಎಲ್ಲವನ್ನು ಹದವಾಗಿ ಬೆರೆಸಿ ಮಾಡಿದಂಥ ಮಟ್ಟಿ. ಒಂದು ಸಾರಿ ಮೈಗೆ ಹಚ್ಕೊಂಡ್ಬಿಟ್ರೆ ಮೈಯಲ್ಲಿರೋ ನರನಾಡಿಗಳಲ್ಲಿರೋ ರೋಗಗಳೆಲ್ಲ ವಾಸಿಯಾಗುವಂಥದ್ದು ಇದೆ ಮಟ್ಟಿ. ನೋಡೋದಲ್ಲ ಕೆಂಗೇರಿಯ ಗರಡಿ ಮನೆಗಳು. ಕೆಂಗೇರಿ ನೀವು ಬಂದು ನೋಡೋದಕ್ಕೆ 1000 ಕಾರಣ. ನಡೀರಿ ಇನ್ನೂ ಒಂದು ತೋರಿಸ್ತೀನಿ. ಇನ್ನೊಂದು ಸರಿ ತೋರಿಸಿ ಬಿಡಿ. ಕೆಂಗೇರಿ ಯುದ್ಧಗಳ ಸರಣಿಯಲ್ಲಿ ಇದು ಮತ್ತೊಂದು ರೋಮಾಂಚಕ ಯುದ್ಧ ಸ್ನೇಹಿತರೆ. ಇಲ್ಲಿವರೆಗೆ ನೀವು ಕೆಂಗೇರಿಯಲ್ಲಿ 10ನೇ ಶತಮಾನದಿಂದ ಎಷ್ಟರ ಯುದ್ಧಗಳು, ಯಾವ ಯಾವ ಯುದ್ಧಕ್ಕೆ ಏನೇನು ಸಾಕ್ಷಿಗಳು ಎಲ್ಲವನ್ನು ನಿಮಗೆ ನಾನು ತೋರಿಸ್ಕೊಂಬಂದಿದ್ದೀನಿ. ಕೆಂಪೇಗೌಡರ ಕಾಲದಲ್ಲಿ ನಡೆದಂಥ ಯುದ್ಧ, ಹೊಯ್ಸಳರ ದೊರೆ 1ನೇ ನರಸಿಂಹನ ಕಾಲದಲ್ಲಿ ನಡೆದಂಥ ಯುದ್ಧ, ಗಂಗರ ಕಾಲದಲ್ಲಿ ನಡೆದಂಥ ಯುದ್ಧ ಎಲ್ಲದಕ್ಕೂ ಸಾಕ್ಷಿ ಸಮೇತ ನಿಮ್ಗೆ ತೋರಿಸಿದ್ದೀನಿ. 1799ರ ಐತಿಹಾಸಿಕ ಲಾರ್ಡ್ ಕಾರ್ನ್ವಾಲಿಸ್ ವರ್ಸಸ್ ಟಿಪ್ಪು ಸುಲ್ತಾನ್ ನಡೆದಂಥ ಯುದ್ಧಕ್ಕೆ ಈ ಮಣ್ಣು ಸಾಕ್ಷಿಯಾಗಿದೆ. ಇಲ್ಲಿ ನೀವು ಹಿಂದೆ ನೋಡ್ತಾ ಇರತಕ್ಕಂಥದ್ದು ಟಿಪ್ಪು ಸುಲ್ತಾನರು ಕಟ್ಟಿಸಿದ ಅತ್ಯಂತ ಪುರಾತನ ಮಸೀದಿ, ಬೆಂಗಳೂರಿನ ಮಸೀದಿ. ನೀವು ದೇವರಾಣಿ ಮಸೀದಿ ನೋಡಿರಲ್ಲ, ಬಂದು ನೋಡ್ಬೇಕು. ನೀವು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಮಸೀದಿ, ಅದು ಮೇನ್ ರೋಡ್ಗೆ ಇದೆ. ನೀವು ಅದನ್ನೆಲ್ಲ ನೋಡಿದ್ದೀರಾ? ಅದ್ರ ಮಗ್ಗಲಲ್ಲೇ ಇರುವಂಥ ಈ ಪುರಾತನ ಮಸೀದಿ ತುಂಬ ದೊಡ್ಡದಿತ್ತು. ಇದು ಕಾಲನ ಹೊಡೆತಕ್ಕೆ ಸಿಕ್ಕಿ ತನ್ನ ಒಂದು ಕೊನೆಯ ಪಳೆಯುಳಿಕೆಯನ್ನು ಇಲ್ಲಿ ಉಳಿಸ್ಕೊಂಡಿದೆ. ಅದು ಟಿಪ್ಪು ಸುಲ್ತಾನರ ಕಾಲದಲ್ಲಿ, ಬಹುಶಃ ಅವರ ತಂದೆಯವರಾದಂಥ ಹೈದರ್ ಅಲಿಯವರ ಕಾಲದಲ್ಲಿ ಕಟ್ಟಿದಂಥ ಮಸೀದಿ ಇದು. 1790ರಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ ಮದ್ರಾಸಿನಿಂದ ಬೆಂಗಳೂರನ್ನು ದಾಳಿ ಮಾಡೋದಕ್ಕೆ ಬಂದು ಇವತ್ತಿನ BBMP ಇದೆಯಲ್ಲ, ಆ BBMP ಆಫೀಸಲ್ಲಿ ಅವನು ವಾರ್ ಕ್ಯಾಂಪ್ ಹಾಕಿರ್ತಾನೆ. ಇದನ್ನು ತಿಳಿದಂತೆ ಟಿಪ್ಪು ಸುಲ್ತಾನರು ತಮ್ಮ ಸೈನ್ಯದೊಂದಿಗೆ ಶ್ರೀರಂಗಪಟ್ಟಣದಿಂದ ಬಂದು ಇಲ್ಲಿ ತಂಗುತ್ತಾರೆ. ಟಿಪ್ಪು ಸುಲ್ತಾನರ ಕಾಲದಲ್ಲಿ ಕೆಂಗೇರಿ ಪಟ್ಟಣ ಒಂದು ಸಮೃದ್ಧಿಯಾದಂಥ ಪಟ್ಟಣವಾಗಿತ್ತು.
ಒಂದು ದೊಡ್ಡ ಶಸ್ತ್ರಾಸ್ತ್ರಗಳ ಕಾರ್ಖಾನೆ ಇತ್ತು, ಒಂದು ಅತಿ ದೊಡ್ಡ ರೇಷ್ಮೆ ಕಾರ್ಖಾನೆ ಇತ್ತು, ಒಂದು ಬೃಹತ್ತಾದಂಥ ರತ್ನಗಂಬಳಿಯ ಕಾರ್ಖಾನೆ ಇತ್ತು. ಐ ರಿಪೀಟ್, ಒಂದು ದೊಡ್ಡ ಆರ್ಮರಿ ಇತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ, ಒಂದು ದೊಡ್ಡ ರತ್ನಗಂಬಳಿಯ ಫ್ಯಾಕ್ಟ್ರಿ ಇತ್ತು, ಒಂದು ಅತಿ ದೊಡ್ಡ ರೇಷ್ಮೆಯ ಕಾರ್ಖಾನೆ ಈ ಕೆಂಗೇರಿ ಪಟ್ಟಣದಲ್ಲಿತ್ತು. ಕೆಂಗೇರಿ ಪಟ್ಟಣ ಅತ್ಯಂತ ಸಮೃದ್ಧವಾಗಿತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ. ರತ್ನಗಂಬಳಿಯ ಫ್ಯಾಕ್ಟ್ರಿ 1770 ಸ್ಟಾರ್ಟ್ ಆಗಿದ್ದು 1970ವರೆಗೆ ಈ ಕೆಂಗೇರಿ ಪಟ್ಟಣದಲ್ಲಿತ್ತು. ಬಿಲೀವ್ ಮೀ, 1970ರವರೆಗೆ ಆ ರತ್ನಗಂಬಳಿಯ ಕಾರ್ಖಾನೆ ಈ ಕೆಂಗೇರಿ ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇತ್ತು. ಅಷ್ಟು ಸಮೃದ್ಧವಾಗಿದ್ದಂಥ ಊರು ಈ ಕೆಂಗೇರಿ ಪಟ್ಟಣ. ಅಷ್ಟು ದೊಡ್ಡ ಶಸ್ತ್ರಾಸ್ತ್ರಗಳ ಕಾರ್ಖಾನೆ ಇಲ್ಲಿತ್ತು. ಟಿಪ್ಪು ಸುಲ್ತಾನರು ಇಲ್ಲಿ ಬಂದು ತಂಗುತ್ತಾರೆ. ದಿವಾನ್ ಪೂರ್ಣಯ್ಯನವರು ಕೇಳ್ತಾರೆ, ಸುಲ್ತಾನ್ರೆ ಯಾಕೆ ನಾವು ಬೆಂಗಳೂರು ಒಳಗಡೆ ಹೋಗ್ತಾ ಇಲ್ಲ? ಆಗ ಟಿಪ್ಪು ಸುಲ್ತಾನರು ಹೇಳ್ತಾರೆ, ನಾನು ಬೆಂಗಳೂರು ಒಳಗಡೆ ಹೋಗದೇ ನಾನು ಈ ಯುದ್ಧವನ್ನು ಗೆಲ್ಲಬಲ್ಲೆ. ಹೇಗೆ ಹೇಗೆ ಅಂತಂದರೆ, ಅವರ ತಂದೆಯವರಾದಂಥ ಹೈದರ್ ಅಲಿಯವರು, ಈಗ ನೀವು ಕಲಾಸಿಪಾಳ್ಯ ಕೋಟೆ ನೋಡ್ತಾ ಇದ್ದೀರಲ್ಲ, ಅದರ ಸುತ್ತ ಸೈಸ್ಟೋನ್ ಮೆಸನ್ರಿ ಕಟ್ಟಿಸಿದ್ದು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನರು. ಮಣ್ಣಿನ ಗೋಡೆಯನ್ನು ಕಲ್ಲಿನ ಗೋಡೆಯನ್ನಾಗಿ ಪರಿವರ್ತಿಸಿದ್ದು ಈ ತಂದೆ ಮಕ್ಕಳು. ಅದರ ಒಳಗಡೆ ಕುತುಬ್ ಮಿನಾರ್ನಷ್ಟೇ ಎತ್ತರವಾದ ಒಂದು ಅತಿ ದೊಡ್ಡ ಬುರ್ಜಿತ್ತು. ಇದನ್ನು ನಾನು ನನ್ನ ಪ್ರಥಮ ವಿಡಿಯೋದಲ್ಲಿ ಈ ಕಥೆ ಹೇಳಿದ್ದೀನಿ. ನನ್ನ ಮೊದಲನೇ ವಿಡಿಯೋ ಈಗ ಇದೇ ಕಥೆ. ಅಷ್ಟು ದೊಡ್ಡ ಬುರುಜಿನ ಮೇಲೆ ಡೆನ್ಮಾರ್ಕ್ನಿಂದ ಆಮದು ಮಾಡಿಕೊಂಡ ಒಂದು 20 ಪೌಂಡರ್ ಕ್ಯಾನನ್ ಇತ್ತು, ಒಂದು ದೊಡ್ಡ ಫಿರಂಗಿ, 5 ಮೈಲಿಗಳ ವ್ಯಾಪ್ತಿಯಲ್ಲಿತ್ತು. ಅದಕ್ಕೆ ಭಯ ಬಿದ್ದು ಯಾರು ಬೆಂಗಳೂರಿನತ್ತ ತಲೆ ಹಾಕಿ ಮಲಗ್ತಾ ಇರಲಿಲ್ಲ. ಅದರ ಮೇಲೆ ಟಿಪ್ಪು ಸುಲ್ತಾನರಿಗೆ ಅಪಾರವಾದಂಥ ನಂಬಿಕೆ ಇತ್ತು. ಆದರೆ ಒಳಗಿನ ಶತ್ರುಗಳ ಕಾಟದಿಂದ, ಒಳಗಿನ ಶತ್ರುಗಳಿಂದ ಆ ಫಿರಂಗಿಯನ್ನು ಮುರಿದಂಥ ಬ್ರಿಟಿಷರು ಬೆಂಗಳೂರಿಗೆ ನುಗ್ಗಿ ಬೆಂಗಳೂರನ್ನ ವಶಪಡಿಸ್ಕೋತಾರೆ. ಆಗ ಬೆಂಗಳೂರನ್ನ ಕಾಯ್ತಾ ಇದ್ದಂಥವರು ಕಿಲ್ಲೆದಾರ್ ಬಹದ್ದೂರ್ ಖಾನು ಬ್ರಿಟಿಷರ ವಿರುದ್ಧ ಅಮೋಘವಾಗಿ ಹೋರಾಡಿ, ಅತ್ಯುಗ್ರವಾಗಿ ಹೋರಾಡಿ ಅಸುನೀಗುತ್ತಾರೆ, ಹುತಾತ್ಮರಾಗ್ತಾರೆ. ಅವರು ಹುತಾತ್ಮರಾದಂಥ ಜಾಗದಲ್ಲೇ KR ಸರ್ಕಲ್ನಲ್ಲಿ ಒಂದು ಗೋರಿಯನ್ನು ಕಟ್ಟಿಸ್ತಾನೆ ಲಾರ್ಡ್ ಕಾರ್ನ್ ವಾಲಿಸ್. ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಬ್ರಿಟಿಷನೊಬ್ಬ ಭಾರತೀಯ ಸೈನಿಕರಿಗೆ ತೋರಿದ ಗೌರವ ಅದು. ಇವತ್ತಿಗೂ ನೀವು ಆ KR ಮಾರ್ಕೆಟಿನ ಕಾರ್ನರ್ಲಿರುವಂಥ ಹಸಿರು ಕಲರಿನ ಗೋರಿಯನ್ನು ನೀವು ನೋಡ್ಬೋದು. ಅದಾದ ನಂತರ ಟಿಪ್ಪು ಸುಲ್ತಾನರು ಇಲ್ಲಿಂದ ವಾಪಸ್ ಹೋಗ್ತಾರೆ. 1791ನಲ್ಲಿ 3rd ಆಂಗ್ಲೋ ಮೈಸೂರು ವಾರ ಆಗುತ್ತೆ ಇದೇ ಕಾರ್ನ್ ವಾಲಿಸ್ನ ನೇತೃತ್ವದಲ್ಲಿ. ಆಗ ಟಿಪ್ಪು ಸುಲ್ತಾನರು ಸೋತು ತನ್ನ 2 ಮಕ್ಕಳನ್ನು ಒತ್ತೆ ಇಡುವಂಥ ಪ್ರಸಂಗ ನಡೆಯುತ್ತೆ. ಅದೆಲ್ಲದಕ್ಕೂ ಸಾಕ್ಷಿಯಾಗಿದ್ದಂಥದ್ದು ಈ ಕೆಂಗೇರಿಯ ಪಟ್ಟಣದ ಈಗ ನಾನು ನಿಂತಿರತಕ್ಕಂಥ ನೆಲ. ಹೆಂಗಿದೆ? ಒಳಗಡೆ ಪುಟ್ಟದಾದಂಥ ಮಸೀದಿ ಇದೆ, 10x10 ಇದೆ. ಅದೊಂದೇ ಉಳ್ಕೊಂಡಿರೋದು ಈಗ ಸಾಕ್ಷಿಯಾಗಿ, ಟಿಪ್ಪು ಸುಲ್ತಾನರ ಕಾಲಕ್ಕೆ ಸಾಕ್ಷಿಯಾಗಿ ಉಳ್ಕೊಂಡಿರತಕ್ಕಂಥ ಮಸೀದಿಯ ಜಾಗ ಇದು. ಇದನ್ನು ನೀವೆಲ್ಲ ಬಂದು ನೋಡಬೇಕು. ದೊಡ್ಡ ಮಸೀದಿ ನೀವೆಲ್ಲ ನೋಡೇ ಇರ್ತೀರಾ, ರೋಡಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ. ಈ ಪುಟ್ಟದಾದಂಥದ್ದನ್ನು ನೋಡಬೇಕು. ಐತಿಹಾಸಿಕವಾಗಿ ಬಹಳ ಪ್ರಾಮುಖ್ಯತೆ ಉಳ್ಳಂಥ ಜಾಗ. ಕೆಂಗೇರಿಯ ಇತಿಹಾಸದ ತೂಕ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಅಲ್ಲವೇ? ಇನ್ನೂ ಇದೆ, ತೋರಿಸ್ತೀನಿ ಬನ್ನಿ.